ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 1 ಕಪ್ ತೆಂಗಿನಕಾಯಿ ಇದ್ರೆ ಸಾಕು, 5 ನಿಮಿಷದಲ್ಲಿ ರುಚಿಯಾದ ಸ್ವೀಟನ್ನು ತಯಾರಿಸ್ಬೋದು. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಆಗಿರುವಂತಹ ಒಂದು ಸ್ವೀಟ್ ರೆಸಿಪಿ. ಖಂಡಿತವಾಗ್ಲೂ ಸುಮಾರು ಸಲ ಮನೆಯಲ್ಲಿ ನಾವು ಸ್ವೀಟ್ಗಳನ್ನು ತಯಾರಿಸ್ತಾನೆ ಇರ್ತೀವಿ. ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಸ್ವೀಟ್ಗಳನ್ನು ತಯಾರಿಸಿದರೆ ಖಂಡಿತ ಮಕ್ಕಳು ಮತ್ತು ಎಲ್ಲರೂ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಸ್ವೀಟ್ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ ಆಗೋಷ್ಟು, ಅಂದರೆ ನಾನು ದೊಡ್ಡ ಕಪ್ಪಿನಲ್ಲಿ 1 ಕಪ್ಪು, ನಾನು ಅಳತೆ ಪ್ರಕಾರ ತಗೊಂಡಿರುವಂತಹ ಕಪ್ಪಿನಲ್ಲಿ 1.5 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಸೊ ಆ ತೆಂಗಿನಕಾಯಿ ತುರಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇವಾಗ ನಾನು ಇಲ್ಲಿ ತೆಂಗಿನಕಾಯಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸೊ ಈ ಕಾಯಿ ತುರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನಾವು ಇಲ್ಲಿ ಟೋಟಲ್ ಆಗಿ ಫಸ್ಟಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡೋಣ. ನಂತರ ಸ್ವಲ್ಪ ಕಾಯಿ ನುಣ್ಣಗಾಗಬೇಕು. ಅದಾದ ನಂತರ ನಾವು ಇನ್ನೊಂದು ಸ್ವಲ್ಪ ನೀರು, ಟೋಟಲ್ ಆಗಿ ನಮಗೆ 1 ಕಪ್ ನೀರನ್ನು ಈ ಕಾಯಿ ತುರಿಗೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ನೀರನ್ನು 1 ಕಪ್ ನೀರನ್ನು ಹಾಕಿ ನಾನು ಇದನ್ನು ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ನೋಡ್ಬೋದು ನೀವು. ಸೊ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಆಗುವಂತಹ ಒಂದು ಕೋಕೋನಟ್ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಯಾವಾಗಲಾದರೂ 5 ನಿಮಿಷ ನಿಮಗೆ ಟೈಮ್ ಇದೆ ಅಂದಾಗ ಈ ಒಂದು ರೆಸಿಪಿನ ನೀವು ತಯಾರಿಸ್ಬೋದು. ಓಕೆ, ಸೊ ಈಗ ನೋಡಿ, ನಾನು ಗ್ರೈಂಡ್ ಮಾಡಿರುವಂತಹ ಒಂದು ಕೋಕೋನಟ್ನ ಈಗ ಫಸ್ಟಿಗೆ ಒಂದು ಪಾತ್ರೆ ತೊಗೊಳ್ತೀನಿ. ಇದ್ರ ಮೇಲೆ ಒಂದು ಸ್ಟೈನರ್ನ ತಗೊಂಡು ನಂತರ ರುಬ್ಬಿರುವಂತಹ ಒಂದು ಕಾಯಿ ತುರಿ ಇದೆಯಲ್ಲ, ಆ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾವು ಸ್ವಲ್ಪ ಇದನ್ನು ಸೋಸ್ಕೋಬೇಕು. ಇದನ್ನು ಸೋಸಿ ನಾವು ಕಾಯಿ ಹಾಲನ್ನು ತೆಗಿಬೇಕಾಗುತ್ತೆ. ನೋಡಿ, ಈಗ ನಾನು ಇದನ್ನು ಸ್ವಲ್ಪ ಕಾಯಿಯನ್ನು ಎಲ್ಲ ಹಿಂಡಿ ಅದರ ಹಾಲನ್ನು ತೆಕ್ಕೊಳ್ಳೋಣ. ನಾನು ಒಂದು ಸ್ಪೂನಿನ ಸಹಾಯದಿಂದ ಹೀಗೆ ಪ್ರೆಸ್ ಮಾಡ್ತೀನಿ. ನೀವು ಬೇಕು ಅಂದರೆ ಕೈಯಲ್ಲೂ ಕೂಡ ಪ್ರೆಸ್ ಮಾಡಿ ಹಾಲನ್ನು ತೆಕ್ಕೊಳ್ಬೋದು. ಸೊ ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ, ಹಾಗೆ ಹೆಲ್ತಿಯಾಗಿರುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ಯಾಕೆಂದರೆ ಇದಕ್ಕೆ ಎಣ್ಣೆ ತುಪ್ಪ ಏನನ್ನು ಕೂಡ ನಾವು ಉಪಯೋಗಿಸ್ತಾ ಇಲ್ಲ. ತುಂಬಾ ಈಸಿಯಾಗಿ ನೀವು ಕೇವಲ 5 ನಿಮಿಷದಲ್ಲಿ ತಯಾರಿಸುವಂತಹ ರುಚಿಯಾದ ಒಂದು ತೆಂಗಿನಕಾಯಿಯ ಸ್ವೀಟ್ ರೆಸಿಪಿ ಇದು. ಸೊ ನೋಡಿ, ಈ ರೀತಿಯಾಗಿ ನಾನು ಹಾಲನ್ನು ತೆಕ್ಕೊಳ್ತಾ ಇದ್ದೀನಿ, ತೆಂಗಿನಕಾಯಿ ಹಾಲನ್ನು. ಸೊ ಮತ್ತೆ ಈಗ ಈ ಒಂದು ತೆಂಗಿನಕಾಯಿಯನ್ನೇ ಮತ್ತೊಂದು ಸಲ ನಾವು ಒಂದು ಜಾರ್ಗೆ ಹಾಕಿ ಒಂದು ಅರ್ಧ ಕಪ್ ನೀರನ್ನು ಹಾಕಿ ನಾವು ತೆಂಗಿನಕಾಯಿ ಹಾಲನ್ನು ತೆಕ್ಕೊಂಡ್ರೆ ನೋಡಿ, ನಮಗೆ ಟೋಟಲ್ ಆಗಿ ಇಷ್ಟು ಹಾಲು ಬರುತ್ತೆ. ನೋಡ್ಬೋದು ನೀವು. ತೆಂಗಿನಕಾಯಿ ಹಾಲಲ್ಲಿ ಮಾಡುವಂತಹ ಸ್ವೀಟ್ಗಳಾಗಲಿ ಅಥವಾ ಬೇರೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಬೇರೆ ಯಾವುದೇ ರೆಸಿಪಿಗಳಾಗಲಿ ತುಂಬಾ ಟೇಸ್ಟ್ ಕೊಡುತ್ತೆ. ಖಂಡಿತವಾಗ್ಲೂ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ತೆಂಗಿನಕಾಯಿ ಹಾಲಿನ ಒಂದು ರೆಸಿಪಿಗಳು. ಸೊ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಈಗ ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಕಾರ್ನ್ಫ್ಲೋರನ್ನ ಹಾಕಿದ ನಂತರ ನಾವು ಸ್ವಲ್ಪನೂ ಗಂಟು ಇಲ್ಲದ ಹಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ, ಸ್ವಲ್ಪನೂ ಗಂಟಿರಬಾರ್ದು, ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿದ್ರೆ ಸ್ವಲ್ಪನೂ ಕೂಡ ಗಂಟಿರೋದಿಲ್ಲ. ಸೊ ಈಗ ಹಾಲು ರೆಡಿಯಾಗಿದೆ. ಇದಕ್ಕೆ ನಾವು ಸಕ್ಕರೆನ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆನ ಉಪಯೋಗಿಸ್ಬೋದು ಅಥವಾ ಬೆಲ್ಲ ಕೂಡ ಉಪಯೋಗಿಸ್ಬೋದು ಫ್ರೆಂಡ್ಸ್. ಬೆಲ್ಲನ ಕರಗಿಸಿ ನಂತರ ಸೋಸ್ಕೊಂಡು ನೀವು ಇದಕ್ಕೆ ಹಾಕ್ಕೊಳ್ಬೋದು ಬೇಕು ಅಂತಂದರೆ. ಸೊ ಸಕ್ಕರೆ ಬೇಡ ಅನ್ನೋರು ಕೆಲವರು ಇರ್ತಾರಲ್ವ, ಸೊ ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲ ಕೂಡ ಉಪಯೋಗಿಸ್ಬೋದು ಫ್ರೆಂಡ್ಸ್. ಓಕೆ, ಸೊ ನಾನು ಇಲ್ಲಿ 4 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಬೇಕಿದ್ರೆ 2 ಅಥವಾ 3 ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ
4 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಸಕ್ಕರೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಕರಗಬೇಕು ಸಕ್ಕರೆ. ಸೊ ಈಗ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಬಿಟ್ಟು ನಾವು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮ್ ಮಾಡಬಾರ್ದು. ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ನಾವು ಹೈ ಫ್ಲೇಮ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ರೆಸಿಪಿನ ತಯಾರಿಸಿ. ಯಾಕೆಂದರೆ ನಾವು ಇಲ್ಲಿ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ತಳಕ್ಕೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೀವು ಕೈ ಆಡಿಸ್ಲಿಲ್ಲ ಅಂದರೆ ತಳಕ್ಕೆ ಅಂಟ್ಕೊಳ್ಳುತ್ತೆ, ಆಮೇಲೆ ಆ ಸ್ವೀಟು ಕೂಡ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೋಡಿ ಹೀಗೆ ಮಿಕ್ಸ್ ಮಾಡ್ತಾನೆ ಇರಿ. ಈಗ ಸ್ವಲ್ಪ ಥಿಕ್ ಆಗ್ತಿದೆ ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ. ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ರೀತಿ ನಮಗೆ ಗಟ್ಟಿ ಆಗಬೇಕು. ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಿ ಫ್ರೆಂಡ್ಸ್. ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ನಮಗೆ. ಆಗ ಈ ಸ್ವೀಟು ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಬೇಕು ಅಂದರೆ ನೀವು ಇಲ್ಲಿ ತುಪ್ಪ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ತುಪ್ಪ ಮತ್ತು ಎಣ್ಣೆ ಯಾವುದನ್ನು ಕೂಡ ಉಪಯೋಗಿಸ್ದಲೇ ಒಂದು ರುಚಿಯಾಗಿರುವಂತಹ ಸ್ವೀಟನ್ನು ತಯಾರಿಸೋ ವಿಧಾನ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ನೋಡಿ ಈ ರೀತಿ ಗಟ್ಟಿ ಆಗ್ತಾ ಇದೆ ಅಂತ ಅನ್ನಿದಾಗ ನಾವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡ್ಬೋದು ಎಷ್ಟು ನೋಡೋದಕ್ಕೇ ಎಷ್ಟು ಚೆನ್ನಾಗಿದೆ ಅಂತ. ಸೊ ಆಗಿದೆ. ಈಗ ಅದನ್ನು ಈಗ ನಾವು ಒಂದು ಬೌಲ್ ತಗೊಳ್ಳೋಣ. ಬೌಲ್ ಅಥವಾ ಬಾಕ್ಸ್ ಯಾವುದಕ್ಕೂ ಬೇಕಾದ್ರೂ ಹಾಕ್ಕೊಳ್ಬೋದು. ಸೊ ಬೌಲಿಗೆ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಜಾಸ್ತಿ ಗಟ್ಟಿ ಇಲ್ಲ, ಜಾಸ್ತಿ ಗಟ್ಟಿ ಮಾಡಿಬಿಟ್ರೆ ಬೇಗನೆ ಅದು ತಿಕ್ಕಾಗುತ್ತೆ, ಅಂದರೆ ಪೂರ್ತಿ ಗಟ್ಟಿ ಆಗಿಬಿಡುತ್ತೆ. ಸೊ ಸ್ವಲ್ಪ ಈ ರೀತಿ ಇರಬೇಕು ನಮಗೆ. ಆಗ ನಾವು ಒಂದು ಬೌಲಿಗೆ ಅಥವಾ ಒಂದು ಬಾಕ್ಸಿಗೆ ಹಾಕಿ ಅದನ್ನು ಒಂದು 10 ನಿಮಿಷ ಅಥವಾ ಟೈಮ್ ಇದ್ದರೆ ನೀವು 1 ಅವರ್ ಕೂಡ ಇಟ್ಕೋಬೋದು. ಸೊ ನಾನಿಲ್ಲಿ ಇಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನಾನು ಇದನ್ನು ತೆಗೆದು ನಿಮಗೆ ತೋರಿಸ್ತೀನಿ ಇವಾಗ. ಸೊ ನೋಡಿ ಸೆಟ್ ಆಗಿದೆ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇದು. ಕೇವಲ ಒಂದು 5 ರಿಂದ 10 ನಿಮಿಷಕ್ಕೆ ಆಗುತ್ತೆ. ಸೊ ಟೈಮ್ ಇದ್ದರೆ 1 ಅವರ್ ಬಿಡಿ, ಇಲ್ಲ ಅನ್ನೋದಾದರೆ ಬೇಗನೆ ಈ ಒಂದು ಸ್ವೀಟನ್ನು ತಯಾರಿಸ್ಕೋಬೋದು. ಸೊ ನೋಡಿ ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ, ನಾನಿಲ್ಲಿ ಸುಮಾರು 1 ಅವರ್ ಬಿಟ್ಟಿದ್ದೀನಿ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಒಂದು ತಟ್ಟೆಗೆ ಇದನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಇದಕ್ಕೆ ನಿಮಗೆ ಇದು ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ, ತುಂಬಾ ಈಸಿಯಾಗಿ ಮಾಡ್ಬೋದು. ಮತ್ತು ಇದು ಎಲ್ಲೂ ಕ್ರ್ಯಾಕ್ಸ್ ಬರೋದಿಲ್ಲ. ಸೊ ನೋಡಿ ನಿಧಾನವಾಗಿ ತೆಗೆದ್ರೆ ಸಾಕು, ತುಂಬಾ ಈಸಿಯಾಗಿರುವಂತಹ ಒಂದು ಕೋಕೋನಟ್ ಜೊನ್ನು ರೆಸಿಪಿ ರೆಡಿಯಾಗುತ್ತೆ. ಖಂಡಿತವಾಗ್ಲೂ 1 ಕಪ್ ತೆಂಗಿನಕಾಯಿ ಇದ್ದರೆ ಸಾಕು, 5 ನಿಮಿಷದಲ್ಲಿ ರುಚಿಯಾದ ಒಂದು ಸ್ವೀಟನ್ನು ತಯಾರಿಸ್ಬೋದು. ಈ ಸ್ವೀಟ್ ತಯಾರಿಸೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ, ಹಾಗೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ. ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಸ್ವೀಟು. ಸೊ ಈ ಒಂದು ಕೋಕೋನಟ್ ಸ್ವೀಟಿಗೆ ಮೇಲ್ಗಡೆ ನಾನೀಗ ಪಿಸ್ತಾನ ಹಾಕಿದ್ದೀನಿ. ಸೊ ಪಿಸ್ತಾ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಪರವಾಗಿಲ್ಲ. ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಿದೆ ಅಂತ ನೋಡಿದ್ರೇ ನಿಮಗೆ ಗೊತ್ತಾಗ್ತಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಈ ರೀತಿ ರುಚಿಯಾಗಿರುವಂತಹ ಈಸಿಯಾಗಿರುವಂತಹ ಒಂದು ಸ್ವೀಟನ್ನು ಖಂಡಿತ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ, ಫ್ಯಾಮಿಲಿ ಗ್ರೂಪಲ್ಲಿ ವಿಡಿಯೋಗಳನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.